ನಮಸ್ಕಾರ ವೀಕ್ಷಕರೇ, ನಾನು ಪವಿತ್ರ. ನಿಮಗೆ ಶೇಂಗಾ ಹೋಳಿಗೆ ಹೇಗೆ ಮಾಡುವುದು ಹೇಳಿಕೊಡ್ತೀನಿ. ಶೇಂಗಾ ಹೋಳಿಗೆ ಮಾಡಲು ಬೇಕಾದ ಪದಾರ್ಥಗಳು: 1 ಕಪ್ ಶೇಂಗಾ, ಅರ್ಧ ಕಪ್ ಬೆಲ್ಲ, 1 ಕಪ್ ಮೈದಾ ಹಿಟ್ಟು, ಸ್ವಲ್ಪ ಬಿಳಿ ಎಳ್ಳು. ಮತ್ತು ಈಗ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಶೇಂಗಾನ ಹುರ್ಕೊಳ್ಳೋಣ. 1 ಬಾಟ್ಲಿ ತೊಗೊಂಡಿದ್ನಲ್ಲ, ಅದು ಶೇಂಗಾನ ಹುರ್ಕೊಳ್ತೀನಿ. ಈಗ ನೋಡಿ, ಶೇಂಗಾ ಎಲ್ಲ ಪೂರ್ತಿ ಹುರಿದಾವು. ಇದನ್ನು ಸೈಡ್ ಎತ್ಕೊಂಡು ಇದೇ ಬಾಣಲಿಗೆ ಸ್ವಲ್ಪ ಎಳ್ಳನ್ನು ಹುರ್ಕೊಂಡು ಹಾಕೋಬೇಕು. ಹೀಗೆ ಹಸಿರು ಹಾಕೊಂಡ್ರೆ ಟೇಸ್ಟ್ ಬರ್ತಲ್ಲ, ಹುರ್ಕೊಂಡು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತಾವ. ಶೇಂಗಾ ಹೋಳಿಗೆ ಎಳ್ಳು ಹಾಕಿದ್ರೆ ಸಖತ್ ಟೇಸ್ಟ್ ಬರ್ತದೆ. ಇವಾಗ ಹುರಿದಾವ, ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನೆಲ್ಲಾನು ಪುಡಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕೊಂಡು ಏಲಕ್ಕಿ ಹಾಕ್ತಿದ್ದೀನಿ. ಇದನ್ನೆಲ್ಲಾನು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ. ಇದು ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು, ಉಗುರು ಬೆಚ್ಚಗೆ ನೀರು ಹಾಕೊಂಡು ಸ್ವಲ್ಪ ಉಂಡೆಗಳನ್ನ ಮಾಡ್ಕೊಂಡು ಕಲಿಸ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ. ಒಮ್ಮಿಗೆ ನೀರು ಹಾಕಿ ಕಲಿಸಿದ್ರೆ ಅಳಸಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈಗ ಉಂಡೆ ಎಲ್ಲ ರೆಡಿ ಆಗ್ಯಾವ. ಈಗ ಮತ್ತೆ ಮೈದಾ ಹಿಟ್ಟನ್ನ ನೆನೆಸ್ಕೊಳಕ ಕರಿಸಿಡೋನು. 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ನೆಲ್ಲ ಅದನ್ನ ಹಾಕೊಂಡಿನಿ. ಸ್ವಲ್ಪ ಉಪ್ಪು ಹಾಕೊಂಡಿನಿ. ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಈ ಹಿಟ್ಟೆಲ್ಲ ಕಲಿಸ್ಕೊಂಡಿವಿ. ಇದೊಂದು ಸ್ವಲ್ಪ ನೆನೆ ಹಾಕಿಬಿಟ್ಟು ಹಿಟ್ಟು ನೆಂದದ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಇದ್ರಾಗ ಉಂಡೆ ಇಟ್ಕೊಂಡು ಹಿಂಗೆ ಸೊಕಾಶ್ ಹಿಂಗೆ ಒಳಗೆ ಒತ್ತಿದ್ರೆ ಇದು ಮ್ಯಾ ಬಂದಿದ್ದು ಹಿಟ್ಟೆಲ್ಲ ತೊಗೋಬೇಕು. ಇಲ್ಲಾಂದ್ರೆ ಅಂಚಿ ಹಾಕಲ್ಲ, ಜಾಸ್ತಿ ಹಿಟ್ಟು ಹೊರ ಬರ್ತದೆ. ಇದು ಒಣ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ. ನಿಮಗೆ ತಳ್ಳಗೆ ಬೇಕಂದ್ರೆ ತಳ್ಳಗೆ ಲಟ್ಟಿಸ್ಕೋರಿ, ಇಲ್ಲಾಂದ್ರೆ ದಿಪ್ ಅಂದ್ರೆ ದಿಪ್ಪನ ಲಟ್ಟಿಸ್ಕೋರಿ. ಈಗ ಲಟ್ಟಿಸ್ಕೊಂಡ್ರೆ ಹೋಳಿಗೆನ ಬೇಯಿಸ್ಕೊಳ್ಳೋಣ. ಸಣ್ಣ ಉರಿ ಇಟ್ಟು ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಹೋಳಿಗೆ ಬರ್ತಾವ. ಎಣ್ಣೆ ಏನು ಹಚ್ಚಬೇಡ್ರಿ, ಕಮ್ಮಿ ವಾಸನೆ ಬರ್ತಾವ. ಈಗ ಎರಡು ಸೈಡ್ ಚಂದ ಹೋಳಿಗೆ ಬೇಯ್ದದ ತಕ್ಕೊಳ್ಳೋಣ. ಹಿಂಗೆ ಎಲ್ಲ ಹೋಳಿಗೆ ಮಾಡ್ಕೊಳ್ಳೋಣ. ಈಗ ಹೋಳಿಗೆ ಎಲ್ಲ ರೆಡಿ ಆಗ್ಯಾವ. ತುಪ್ಪ ಹಚ್ಕೊಂಡು ತಿಂದು ನೋಡ್ರಿ ಹೆಂಗೆ ಟೇಸ್ಟ್ ಹತ್ತ ಅಂತ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.